ಕಬ್ಬಿಗೆ ಬೆಂಬಲ ಬೆಲೆ, ಎಪಿಎಂಸಿಗಳಲ್ಲಿ ರೈತರ ಸಮಸ್ಯೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘ ಅಹೋರಾತ್ರಿ ಧರಣಿಯನ್ನು ನಡೆಸಿದೆ. ವಿಜಯಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನೂರಾರು ರೈತರು ಪ್ರತಿಭಟನೆಯನ್ನು ನಡೆಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಹಾಗೂ ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಮೊದಲು ಸಚಿವ ಶಿವಾನಂದ ಪಾಟೀಲ್ ಮನೆ ಎದುರು ಧರಣಿ ಸತ್ಯಾಗ್ರಹ ನಡೆಸೋದಕ್ಕೆ ಮುಂದಾಗಿದ್ರು. ಬಳಿಕ ರೈತರ ಭರವಸೆಗಳನ್ನು ಈಡೇರಿಸುವುದಾಗಿ ಸಚಿವರು ಭರವಸೆ ನೀಡಿದ ಹಿನ್ನೆಲೆ ಐಬಿಯಲ್ಲಿ ಸಭೆ ಕರೆದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಐಬಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ರೊಂದಿಗೆ ಸಭೆ ನಡೆಸಿದ್ದು ತಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರವಾಸಿ ಮಂದಿರ ಹಾಗೂ ಸಚಿವರ ನಿವಾಸದ ಎದುರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದ್ದು, ಒಂದು ವೇಳೆ ಬೇಡಿಕೆ ಈಡೇರದೇ ಇದ್ರೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆಯಿದೆ. ಕಬ್ಬು ಕಟಾವು ಮಾಡುವ ವೇಳೆ ಕಾಡಿನ ಅಪರೂಪದ ಬೆಕ್ಕುಗಳು ಪತ್ತೆಯಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಹಡಗಲಿ ಗ್ರಾಮದ ಜಮೀನಿನಲ್ಲಿ ಬೆಕ್ಕಿನ ಮರಿಗಳು ಪತ್ತೆಯಾಗಿದೆ. ರೈತ ಭೀಮಪ್ಪ ಕೆಂಚನಗೌಡರ ಕಬ್ಬಿನ ಗದ್ದೆಯಲ್ಲಿ ಬೆಕ್ಕಿನ ಮರಿಗಳು ಸಿಕ್ಕಿದ್ದು 20 ರಿಂದ 25 ದಿನಗಳ ಮರಿಗಳಿರಬಹುದು ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಕ್ಕಿನ ಮರಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಬೆಕ್ಕಿನ ಮರಿಗಳನ್ನು ಬಿಟ್ಟು ತಾಯಿ ಬೆಕ್ಕಿನ ಜೊತೆ ಪುಟ್ಟ ಮರಿಗಳು ಸೇರೋವರೆಗೂ ಅಲ್ಲೇ ಕಾದುಕೊಳ್ತಿದ್ದಾರೆ. ಇನ್ನು ತಾಯಿ ಮಕ್ಕಳು ಒಂದಾದ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ವಾಪಸ್ ಆಗಿದ್ದಾರೆ. ಪತ್ನಿಯರು ಗಂಡನಿಂದ ಡಿವೋರ್ಸ್ ಪಡೆದು ಯಾಮಾರಿಸುವ ಆಟ ರಾಜ್ಯದಲ್ಲೂ ಕೂಡ ಜೋರಾಗಿದೆ. ತನಗೆ ಡಿವೋರ್ಸ್ ನೀಡಿ ಕೋಟಿ ಕೋಟಿ ಬಾಚಿಕೊಂಡ ಮಾಜಿ ಪತ್ನಿ ಮತ್ತೆ 4-5 ಜನರಿಗೆ ಮದುವೆ ಹೆಸರಲ್ಲಿ ಯಾಮಾರಿಸಿದ್ದಾಳೆ. ಈ ವಿಷಯ ತಿಳಿದ ಮಾಜಿ ಪತಿ ರಮೇಶ್ ತನ್ನ ಪತ್ನಿ ಉಷಾ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತುಮಕೂರಿನ ಗೆದ್ದಲಹಳ್ಳಿಯಲ್ಲಿ ಈ ಘಟನೆಯಾಗಿದೆ. 2006ರಲ್ಲಿ ರಮೇಶ್ ಕೈ ಹಿಡಿದಿದ್ದ ಉಷಾ 3 ವರ್ಷದ ಬಳಿಕ 2ನೇ ಮಗುವಿನ ಬಾಣಂತನಕ್ಕೆ ತವರು ಮನೆಗೆ ಹೋಗಿದ್ದಾರೆ. ಈ ವೇಳೆ ಮತ್ತೊಬ್ಬನ ಜೊತೆ ಪ್ರೀತಿಯಾಗಿ ಗಂಡನಿಗೆ ಡಿವೋರ್ಸ್ ನೀಡಿದ್ದಾಳೆ. ಆ ಬಳಿಕ ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡ ಉಷಾ ಸಿಕ್ಕವರನ್ನ ಬಲೆಗೆ ಬೀಳಿಸಿಕೊಂಡು ಮದುವೆ ನಾಟಕ ಮಾಡಿದ್ದಾಳೆ. ಪ್ರಸ್ತುತ ಬೆಂಗಳೂರಿನ ಯುವಕನ ಜೊತೆ ಸಂಸಾರ ನಡೆಸ್ತಾ ಇದ್ದು, ತನಗೆ ನ್ಯಾಯ ಕೊಡಿಸುವಂತೆ ಮಾಜಿ ಪತಿ ರಮೇಶ್ ತುಮಕೂರಿನ ಜಯನಗರ ಪೊಲೀಸ್ ಠಾಣೆ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.